ಸಂಚಾರಿ ಅಲೆಗಳ ಕಥೆಯ ಕೇಳುವ ಗುಡಿಗಡ ಗಡ ನುಡಿದರೆ ಮರಿ ಹಾಡು ಪಡು ಕಡಲಿನ ನವ ಬದುಗಳಿನ ಕಿವಿಯೋಲೆ ಹಿಂಗಾರ ತೆಂಗು ಬಾಸಿಂಗ ಚಂದ್ರಗಿರಿ ಹೊದೆದು ಸೆರಗಾಗಿ ನೀ ತಂದಂತೆ ತವರಿಗೆ ದೀಪಾವಳಿ. ಪ್ರಾರಂಭ ಮೊದಲು ನಮ್ಮ ಶಾಲೆಯಲ್ಲಿ ಉಪಸ್ಥಿತಿ ಹೇಗಿತ್ತು ಅದೇ ರೀತಿಯಲ್ಲಿ ಪ್ರಾರ್ಥನಾ ಗೀತೆ ಓದುತ್ತೆ ಮತ್ತು ನ್ಯಾಷನಲ್ ಅಂತ ಮಾಡುತ್ತೆ. ದಯಮಾಡಿ ಸ್ಟೂಡೆಂಟ್ಸ್ ಎದ್ದುಕೊಳ್ಳಿ, ಟೀಚರ್ಸು ಅಲ್ಲಿ ಕೂತಲ್ಲೇ ಗೌರವಿಸಿದ್ರೆ ಸಿಸ್ಟರ್ ವಿನಯ ಸಿಸ್ಟರ್ ಈಗ ನಮ್ಮಿಂದ ಇಲ್ಲ. ನಮ್ಮನ್ನು ಅಗಲಿದಂಥ ಸಿಸ್ಟರ್ ವಿನಯ್ ಹಾಗೂ ಶ್ರೀಮತಿ ಸುಷ್ಮಾ ಮಿಸ್ ಅವರಿಗೂ ದೇವರು ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ. ಮತ್ತು ನಮ್ಮದೇ ಆದ ಗೆಳೆಯರಾದಂತಹ ಮಹಾದೇವ ಸ್ವಾಮಿ, ಸಿ ಎನ್ ಚಂದ್ರಶೇಖರ್ ಹಾಗೂ ವಿನಯ್ ಬಾಬು ಇವರ ಆತ್ಮಕ್ಕೆ ಶಾಂತಿ ಸಿಗಲಿ. ಮತ್ತು ಇವರ ಪೋಷಕರಾದಂತಹ ತಂದೆ ತಾಯಿಗಳಿಗೆ, ಇವರ ನಂಬಿದವರಿಗೆ ಒಂದು ಈ ದುಃಖವನ್ನು ಭರಿಸತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ 1 ನಿಮಿಷಗಳ ಕಾಲ ಮೌನಾಚರಣೆ. ನಾನು ನಿಜವಾಗ್ಲೂ ಚಿರಣಿಯಾಗಿರ್ತೀನಿ. ಮತ್ತೆ ಇದೆಲ್ಲ ಒಂದು ಗ್ರೂಪ್ ವರ್ಕಾಗಿ ಕೆಲಸ ಮಾಡಿದ್ದೀನಿ. ಸೊ ಇದಕ್ಕೆ ಮುಖ್ಯವಾದ ಟಾಸ್ಕ್ ಏನಂತಂದ್ರೆ, ಮುಖ್ಯವಾಗಿ ನಮ್ಮ ಟೀಚರ್ಸನ್ನ ಹೋಗಿ ಇನ್ವೈಟ್ ಮಾಡೋದು, ಮತ್ತೆ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ನಮ್ಮ ಸಿಸ್ಟರ್ಸ್ ಕಾಲೇಜ್ಗೆ ಪರ್ಮಿಷನ್ ತಗೊಳ್ಳೋದು ದೊಡ್ಡ ಟಾಸ್ಕ್ ಆಗಿತ್ತು. ಬಹಳ ಕಷ್ಟಪಟ್ಟು ನಾವು ಟೀಚರ್ಸ್ನೆಲ್ಲ ಕನ್ವಿನ್ಸ್ ಮಾಡಿ ಆ ಡೇಟ್ ಫಿಕ್ಸ್ ಮಾಡಿ, ಮತ್ತೆ ನಮ್ಮ ಸಿಸ್ಟರ್ಸ್ ಪರಿಮಳ ಸಿಸ್ಟರ್ ಆಗ್ಬೋದು, ಸುಬೀರ್ ಆಗ್ಬೋದು, ಇವ್ರ ಜೊತೆ ಅನುಮತಿ ತಗೊಂಡು ಆ ನಂತರ ಈ ಒಂದು ಡೇಟನ್ನು ಫಿಕ್ಸ್ ಮಾಡಿಕೊಂಡು ನಾವು ಪ್ರೋಗ್ರಾಮ್ ಮಾಡಬೇಕಾಗಿತ್ತು. ಈ ಒಂದು ನಿಟ್ಟಿನಲ್ಲಿ ಈ ಒಂದು ನಮ್ಮ ಏನಿದೆ ಆಹ್ವಾನ ಪತ್ರಿಕೆಯನ್ನ ನಮ್ಮ ಟೀಚರ್ಸ್ಗೆ ಹೋಗಿ ಇನ್ವೈಟ್ ಮಾಡುವಂಥ ಸಮಯ ಸಂದರ್ಭದಲ್ಲಿ ಕೆಲವು ಸಣ್ಣ ಒಂದು ವಿಡಿಯೋ ಚಿತ್ರಣ ಮಾಡಿದ್ವು. ಅದು ಟೀಚರ್ಸ್ ಸಾಮಾನ್ಯ ನೋಡಿಲ್ಲ ಅನ್ಕೊಳ್ತೀವಿ. ಅದನ್ನ ದಯವಿಟ್ಟು ಪ್ಲೇ ಮಾಡಿ ಕಾರ್ಯಕ್ರಮ ತೋರಿಸ್ತೀವಿ. ಕಾಫಿ ಕುಡ್ಕೊಂಡು ಹೋಗ್ಬೇಕು, ಪೂರಿ ತಿನ್ಕೊಂಡು ಕಾಫಿ ಕುಡಿದ್ವಿ, ಪೂರಿ ತಿನ್ಕೊಂಡೋಗಿ ಊಟನೇ ಆಗೋಯ್ತು. ಹಾಗಾಗಿ ಅಯ್ಯೋ ಇದು ಏನಪ್ಪ ಹೇಳ್ತಾರೆ, ಏನ್ ಮಾಡ್ಲಿ? 12ನೇ ತಾರೀಕು ಮಿಸ್ ನಾವೇ ಬರ್ತೀವಿ ಕರ್ಕೊಂಡು ಹೋಗಕ್ಕೆ, ನೀವೆಲ್ಲೂ ಬರ್ಬೇಡಿ. 12ನೇ ತಾರೀಕು ಎಷ್ಟೊತ್ತು ಬರ್ತೀರಾ? 9:30 ಬರ್ತೀವಿ. ಅಷ್ಟು ಬೇಕಾದ 10 ಗಂಟೆ ಫಂಕ್ಷನ್ ಸ್ಟಾರ್ಟ್. ಹೌದಾ? ನೀವು ಚರ್ಚಿಗೆ ಇಷ್ಟೊಂದು ಹೊಟ್ಟೋದ್ರಿ, ಇವಾಗ ಎಲ್ಲ ಪ್ರೇಯರ್ ಮಾಡ್ಕೊಂಡು ಮಿಸ್. ಸರಿ ಸರಿ, ಬುದ್ಧಿ ತಿಳ್ತಾನೆ. ಟೈಮ್ ಇದೆ, ಲಾಂಗ್ ಟೈಮ್ ಇದೆ. ಆಯ್ತು ಆಯ್ತು ಆಯ್ತು, ಮಿಸ್ ಮಾಡ್ಬೇಡಿ. ಆಯ್ತು ಕಣಪ್ಪ, ದೇವ್ರು ಬರ್ತೀವಿ ನಾವು. ಆಯ್ತು ಕಣಪ್ಪ, ಬೇಡ ಕಣಪ್ಪ, ನೀವು ಮಾಡ್ಲೇಬೇಕ ಮಕ್ಕಳೇ, ಮಾಡ್ಲೇಬೇಕು. ನಮ್ಮ ಮಕ್ಕಳು ಸಮಾನ, ನೀವು ಮಕ್ಕಳೇ. ನಿಮ್ಗೋಸ್ಕರ ನಾನು ಪೂರಿ ಮಾಡಿ ಮಾವು ಕಾಯಿಸಿಟ್ಬಿಟ್ಟು ಬಂದಿದ್ದೀನಿ ಕಣ. ನಿಮಿಷ ಕಣಪ್ಪ, ಸರಿ ಆಯ್ತು. ಬಾಯ್.
ಡಿಸಿಪ್ಲಿನ್ ಇರುತ್ತೆ ಅಂತ ಹೇಳಿ ಆಗಲೇ ಅವ್ರಿಗೆ ಬಹಳಷ್ಟು ಒಂದು ಹೋಗಿತ್ತು. ಅದೇ ರೀತಿ ಅದರ ಒಂದು ಫಲಿತಾಂಶವಾಗಿ ಇವತ್ತೆಲ್ಲ ನಾವು ಸೇರಿದ್ದೀವಿ, ಒಳ್ಳೊಳ್ಳೆ ಡಾಕ್ಟರ್ ಆಗಿದ್ದೀವಿ, ಟೀಚರ್ಸ್ ಆಗಿದ್ದೀವಿ, ಪೊಲೀಸ್ ಆಗಿದ್ದೀವಿ, ಸೊ ಸಮಾಜ ಸೇವಕರಾಗಿದ್ದೀವಿ. ಇದೆಲ್ಲವೂ ಕೂಡ ನಮ್ಮ ಶಾಲೆಗೆ ಒಂದು ಪ್ರೀತಿ ತಲುಪುತ್ತಿದ್ದು. ಸೊ ಆ ಶಾಲೆಯನ್ನು ಒಂದು ಕಿರುಚಿತ್ರದ ಮೂಲಕ ಪ್ರದರ್ಶನ ಮಾಡಿ ಕಾರ್ಯಕ್ರಮ ಮುಂದುವರಿಸ್ತೀವಿ. ಗುರುಗಳನ್ನ ವೇದಿಕೆ ಮೇಲೆ ಕರೆಸಂತ ಸಮಯ, ದಯಮಾಡಿ ಸಪೋರ್ಟ್ ಮಾಡಿ. ಟೀಚರ್ಸ್ ದಯಮಾಡಿ ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಈಗ ನಮ್ಮ ಗುರುಗಳನ್ನ ಸ್ವಾಗತಿಸುವ ಸಮಯ. ನಡೆಯುವಂತೆ ಹರಸಿದ, ನಡೆಯೊಂದಿಗೆ ಉತ್ತಮ ನುಡಿ ಕಲಿಸಿದ, ಬೋಧನೆಯ ಮೂಲಕ ಸಾಧನೆಯ ಹಾದಿ ತೋರಿದ ಗುರುವರಿಯರ ಪ್ರೀತಿಯ ಸ್ವಾಗತ, ಸುಸ್ವಾಗತ. ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋಮಯ ಜ್ಯೋತಿರ್ಗಮಯ. ಕತ್ತಲೆಯಿಂದ ಬೆಳಕಿನಡೆಗೆ ನಮಗೆ ದಾರಿದೀಪವಾಗಿ ನಮ್ಮ ಬಾಳನ್ನು ಬೆಳೆಸಿದ ಗುರುಗಳು, ಈ ಶಾಲೆಯ ಎಲ್ಲ ಗುರುವಂತರು ಹಾಗೂ ನಮ್ಮ ಸುಪೀರಿಯರ್ ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವುದರ ಮೂಲಕ ಆರಂಭಿಸಬೇಕು ಅಂತ ಹೇಳಿ ಎಲ್ಲರಲ್ಲಿ ನಾನು ತಿಳಿಸಿಕೊಳ್ತೇನೆ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶತ್ರುಬುದ್ಧಿ ವಿನಾಶಾಯ दीपज्योतिर्नमोस्तुते. दीपज्योतिर्नमोस्तुते. दीपज्योति
ಈಗ ನಮ್ಮ 30 ವರ್ಷಗಳ ಬಳಿಕ ಮತ್ತೆ ಎಲ್ಲ ವಿದ್ಯಾರ್ಥಿಗಳು ಬಂದಿದ್ವಿ. ಈ ಶಾಲೆಯ ನೆನಪುಗಳು ಬಹಳಷ್ಟಿದೆ. ಏನೇ ನಿಮ್ಮ ಒಳಗೆ ಹೇಳ್ಕೊಳ್ಳೋಕ್ಕೆ ಒಳ್ಳೆ ಸಮಯ, ಈ ಸಮಯ ಬಿಟ್ಟರೆ ಇಲ್ಲ. ಹಾಗಾದರೆ ಸೊ ಅಟ್ಲೀಸ್ಟ್ 1-2 ನಿಮಿಷ ತನಕ ನಿಮ್ಮ ಅನಿಸಿಕೆ ಶಾಲೆಯ ಬಗ್ಗೆ ಏನೆಲ್ಲ ಅನುಭವ ಆಗಿತ್ತು ಅದನ್ನು ಬಂದು ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಹಿರಿಯರಿಗೆ ಮತ್ತು ಇಲ್ಲಿ ನೆರೆದಿರುವಂಥ ನನ್ನ ಸ್ನೇಹಿತರಿಗೆ ನಾನು ಒಂದಿಸ್ತಾ ಕೆಲವೆರಡು ನೆನಪುಗಳನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ಪ್ರಸಿಲಾ ಸಿಸ್ಟರ್ದು ತುಂಬ ನೆನಪು ನನಗೆ. ಏಕೆಂದರೆ ನಾನು 5th ಸ್ಟ್ಯಾಂಡರ್ಡ್ ಇರುವಾಗ ಇಂಗ್ಲೀಷ್ ನನಗೆ ಚೆನ್ನಾಗಿ ಗೊತ್ತಿರಲಿಲ್ಲ. ಅವಾಗ ಇಂಗ್ಲೀಷ್ ಅಂದರೆ ನಮಗೆ ಕಬ್ಬಿಣದ ಕಡಲೆ, ಒಂದು ಪದನೂ ನಾವು ನೆಟ್ಟಿಗೆ ಓದಕ್ಕೆ ಬರ್ತಾ ಇರಲಿಲ್ಲ, ಇಂಗ್ಲೀಷ್ನೇ ಬರ್ತಾ ಇರಲಿಲ್ಲ. ನಾನು B.Ed ಮಾಡಿದ್ದೀನಿ. B.Edಲ್ಲಿ ಮೇಜರ್ ಸಬ್ಜೆಕ್ಟ್ ಆಗಿ ಇಂಗ್ಲೀಷ್ ತೊಗೊಂಡೆ. ನಾನು ಡಿಗ್ರಿನಲ್ಲಿ ಮೇಜರ್ ಸಬ್ಜೆಕ್ಟ್ ಆಗಿ ಇಂಗ್ಲೀಷ್ ತೊಗೊಂಡೆ. ಆ ಒಂದು ಸಂದರ್ಭದಲ್ಲಿ ಯಾವಾಗಲೂ ನಾನು ಪ್ರಸಿಲಾ ಸಿಸ್ಟರ್ನ ನೆನಪಿಸ್ಕೊತಾನೆ ಇರ್ತೀನಿ. ನನಗೆ ಇಂಗ್ಲೀಷ್ ಬರಲ್ಲ ಅಂತ ಹೇಳಿ ಹೊಡೆದು ಕಲಿಸಿದವರು ಅವರು. ಬಹಳ ಟೀಚರ್ನ ನಾನು ಯಾವಾಗಲೂ ನೆನೆಸ್ಕೊತೀನಿ. ಧನ್ಯವಾದಗಳು ಟೀಚರ್ ನಿಮಗೆ. ಅದು ನನ್ನ ಬಗ್ಗೆ ಉಸಿರಿರೋವರೆಗೂ ABCD ಎಲ್ಲಿ ಕಂಡ್ರು ಪ್ರಸಿಲಾ ಸಿಸ್ಟರ್ ಕಾಣ್ತಾರೆ ನನ್ನ ಕಣ್ಣಿಗೆ. ಮತ್ತು ಎಲ್ಲ ಟೀಚರ್ಸ್ಗಳು ಸಹ 1ನೇ ಕ್ಲಾಸು ಮತ್ತು 2ನೇ ಕ್ಲಾಸ್ 7th ನಿಮ್ಮದೇ ಆದಂಥ ನೆನಪುಗಳನ್ನು ನಮ್ಮಲ್ಲಿ ಬಿಟ್ಟಿದ್ದೀರಿ. ಅದನ್ನು ಯಾವತ್ತೂ ನಾವು ಮರೆಯೋಕ್ಕಾಗಲ್ಲ ಅಂತ ನಾನು ಹೇಳಕ್ಕೆ ತುಂಬ ಇಷ್ಟಪಡ್ತೀನಿ. ಮತ್ತು 2 ಮಾತುಗಳನ್ನ ಆಡಲಿಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ನಾನು ವಂದಿಸ್ತೀನಿ. ನನ್ನ ನೆನಪು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ನಾನು ಎಳಂದೂರಲ್ಲಿ ಓದ್ತಾ ಇದ್ದೆ, ಅಲ್ಲಿಂದ ಚಾಮರಾಜನಗರಕ್ಕೆ ಶಿಫ್ಟ್ ಆಗಿ ಸಿಸ್ಟರ್ ವಿನಯ ಹೊಡೆದಿದ್ದು ಬಿಟ್ಟರೆ ಮೇಡಮ್ ನೀವೊಬ್ಬರೇ ನಾನು ಬೆನ್ನಿಂದ ಹೊಡೆದಿರೋದು, ಇದುವರೆಗೆ ಬೇರೆ ಯಾರು ಹೊಡೆದಿಲ್ಲ. ಸೊ ಅಂದರೆ ಅದು ಕೋಪದಿಂದ ಹೊಡೆದಿರೋದಲ್ಲ, ಅದು ಆ್ಯಕ್ಚುಲಾಗಿ ಕಲೀಲಿ ಎಲ್ಲ ಚೆನ್ನಾಗಿ. ಅವಾಗ ಹೇಳಿದಂಗೆ ನಾನು ಆ್ಯಕ್ಚುಲಾಗಿ ಯಾವ ಸ್ಕೂಲು ಅಂತ ಹೇಳಿದ್ರೆ ನಾನು JSS ಅಲ್ಲಿ ಓದಿದ್ದೆ, ಶ್ರೀಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಮಕೂರಲ್ಲಿ ಓದಿದ್ದೆ. ಯಾರು ಏನು ಹೇಳಿದ್ರೆ ಎಲ್ಲಿ ಓದಿದೆ ಅಂತ ನಾನು ಚಾಮರಾಜನಗರದಲ್ಲಿ ಸೆಂಟ್ ಜೋಸೆಫಲ್ಲಿ ಓದಿದ್ದೀನಿ ಅಂತ ಹೇಳ್ತೀನಿ. ಸೊ ಅದು ಹೆಮ್ಮೆಯ ಕ್ಷಣ. ಜೊತೆಗೆ ಸ್ನೇಹಿತರ ಜೊತೆಗೂ ತುಂಬ ಚೆನ್ನಾಗಿ ಕಳೆದಿದ್ದೀನಿ. ಕೆಲವ್ರ ಜೊತೆ ಇನ್ನೂ ಕಾಂಟ್ಯಾಕ್ಟಲ್ಲಿದ್ದೀನಿ, ಕೆಲವನ್ನೆಲ್ಲ ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ದೇವರೆಲ್ಲ ಒಳ್ಳೆಯದು. ಕಂಪ್ಲೇಂಟ್ ಮಕ್ಕಳುಗಳಿಗೆ ಹೊಡೆದ ಬುದ್ಧಿ ಕಲಿಸ್ಬೇಕು ಅಂತ ನಮ್ಮ ಅಭಿಪ್ರಾಯ. ನಾನು JCBSಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಓದೋದ್ರಲ್ಲಿ ಓದ್ತಾ ಇದ್ದೆ, ಆದರೂ ಸಮಾಜ ಸ್ವಲ್ಪ ಕಡಿಮೆ ತಗೊಳ್ತಾ ಇದೆ ಮಾರ್ಕ್ಸ್ನ. ಒಂದ್ಸರಿ ಹೊಡೆಸ್ಕೊಂಡಿದ್ದೀನಿ, ಅದಾದಮೇಲೆ ನಾನು ಹೊಡೆಸ್ಕೊಂಡಿಲ್ಲ. ಇರೋದು ಒಂದೇ ಒಂದ್ಸರಿ ಹೊಡೆಸ್ಕೊಂಡಿದ್ದೀನಿ ಅವ್ರ. ಆಮೇಲೆ ಇಂಗ್ಲೀಷ್ ಟೀಚರ್ ಹತ್ರ ಹೊಡೆಸ್ಕೊಂಡಿದ್ದೀನಿ. ಯಾಕೆಂದ್ರೆ ಅವ್ರ ಒಡೆಯ ಉದ್ದೇಶ ಏನು ಅಂತಂದರೆ ಕಲೀಲಿ ಮಕ್ಕಳುಗಳು ಅಂತ. LKGಯಿಂದಲೂ ಸೆಂಟ್ ಜೋಸೆಫಲ್ಲೇ ಓದಿದ್ದು. 5ನೇ ಕ್ಲಾಸ್ ತನಕ ಇಲ್ಲಿ ಓದಿದೆ. 5ನೇ ಕ್ಲಾಸ್ ಆದಮೇಲೆ ನವೋದಯಕ್ಕೆ ಹೊರಟೋದೆ. ಸೊ ನನ್ನ ನವೋದಯದಲ್ಲಿ ನನ್ನದೊಂದು ವಿಶಿಷ್ಟ ದಾಖಲೆ ಇದೆ. ಏನು ಅಂದರೆ ನಾನು ಕನ್ನಡ, ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಎಕ್ಸಾಮಲ್ಲಿ ಔಟ್ ಆಫ್ ಔಟ್ ತೆಗೆದಿರೋದು ಇದೆ. ಅಲ್ಲಿ ನನಗೆ ಕೇಳೋರು ನೀನು ಎಲ್ಲಿ ಓದ್ಕೊಂಡು ಬಂದಿದ್ದು ಅಂತ ಹೇಳುವೆ. ನಾನು ಈ ಒಂದು ಶಾಲೆಯಲ್ಲಿ ನಮ್ಮ ಇಡೀ ಖಾನ್ದಾನ ಓದಿದೆ. ನಮ್ಮ ಅಣ್ಣ ಓದ್ತಾ ಇದ್ದ, ಅದಾದಮೇಲೆ ನಾನು ಸೇರಿಕೊಂಡೆ, ಅದಾದಮೇಲೆ ನನ್ನ ತಂಗಿ ಸೇರ್ಕೊಂಡಿದ್ದು, ಅದಾದಮೇಲೆ ನಮ್ಮ ಅಕ್ಕನ ಮಗನೂ ಇಲ್ಲೇ ಓದಿದ್ದು. ನಮ್ಮ ಅಕ್ಕನ ಮಗ ಎಲ್ಲರಿಗೂ ಪರಿಚಯ ಇರ್ತಾನೆ, ಯಾಕಂದರೆ ನಾನು ಅಷ್ಟು ಚೂಟಿ ಆಗಿದ್ದಿಲ್ಲ ಹೊಲದಲ್ಲಿ, ಯಾವಾಗಲೂ ನಮ್ಮ ಫ್ರೆಂಡ್ಸ್ ಇರೋದು. ನಾನು ಬರ್ತಾಯಿದ್ದೆ, ನಾನು ತಂಗಿ ಓದಬೇಕಾದ್ರೆ ನಾನು ನವೋದಯಕ್ಕೆ ಹೋಗಿದ್ದಾಗ ಬಂದಾಗ ಬರ್ತಾಯಿದ್ದೆ. ಅವಾಗ ರೆಜಿನಲ್ಸ್ ಇದ್ದರು, ಅವ್ರ ಹತ್ರ ಮಾತಾಡ್ಸ್ಕೊಂಡು ಹೋಗ್ತಿದ್ದೆ. ಪ್ರಸಿಲಾ ಸಿಸ್ಟ್ರು ಅವಾಗಿದ್ದರು, ಬಟ್ ಅವರು ನನಗೆ ಪಾಠ ಮಾಡೋ ಅಷ್ಟೊತ್ತಿಗೆ ನಾನು ಅಲ್ಲಿ ಹೊರಟಾಗಿದ್ದರಿಂದ ಅವರು ಪಾಠನ ಮಿಸ್ ಮಾಡ್ತೀನಿ ಅಂತ ಅನಿಸುತ್ತೆ. ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ. ನಂದು 9 ವರ್ಷದ 7 ವರ್ಷ ಪ್ಲಸ್ 2 ವರ್ಷ ಪ್ರೀ ಸ್ಕೂಲ್, ಪ್ರೀ ನರ್ಸರಿ 9 ವರ್ಷದ ಜರ್ನಿ ಸೆಂಟ್ ಜೋಸೆಫಲ್ಲಿ. ನನಗೆ ತುಂಬ ಜ್ಞಾಪಕ ಇದೆ. ಒಂದು ವಿದ್ಯೆ ಅನ್ನೋದೊಂದು ಅಷ್ಟೇ ಅಲ್ಲ, ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸು, ಗಾಂವ್ಕರ್ ಸರ್ ಆಗಲಿ, ಜಯರಾಜ್ ಸರ್ ಅಂತ ಇನ್ನೊಬ್ಬಿದ್ರು, ನಮ್ಮ ಫಿಸಿಕಲ್ ಎಜುಕೇಷನಲ್ಲಾಗಲಿ, ಸುನೀತಾ ಮಿಸ್ ಹಾಡು ಹೇಳ್ಕೊಳ್ಳೋದಾಗಲಿ, ಆಮೇಲೆ ಸುಮತಿ ಮಿಸ್ಸು ನಾಟಕ ಮಾಡಿಸೋರು. ನಮಗೆ ಪೇರೆಂಟ್ಸ್ ಡೇ ಅಂತ ಮಾಡ್ತಾ ಇದ್ವಿ, ಅದರಲ್ಲೆಲ್ಲ ನಾಟಕ, ನಮ್ಮ ಡ್ಯಾನ್ಸ್ ಬರ್ತಾ ಇರಲಿಲ್ಲ. ಸೆಂಟ್ ಜೋಸೆಫ್ ಮೈಕಲ್ ಜಾಕ್ಸನ್ ಅಂದರೆ ನಮ್ಮ ಥಾಮಸ್ ಅದು, ಅವನ ಜೊತೆ ಗ್ರೂಪ್ ಇತ್ತು, ಮೃತ್ಯುಂಜಯ, ರತ್ನಾಕರ, ಇವನ್ನೆಲ್ಲ ಸೇರಿಸ್ಕೊಳ್ಳೋರು, ನಮ್ಮನ್ನು ಸೇರಿಸ್ಕೊಳ್ತಿರಲಿಲ್ಲ. ಇವತ್ತು ಕಂಪ್ಲೇಂಟ್ ಮಾಡ್ತಿಲ್ಲ. ಅದ್ರ ಜೊತೆಗೆ ಇವತ್ತು ನಮ್ಮ ಕ್ಲಾಸ್ ಲೀಡರ್ಗಳನ್ನೆಲ್ಲ ಮಿಸ್ ಮಾಡ್ಕೋತಾ ಇದ್ವಿ. ಯಾಕೆ ಮಿಸ್ ಮಾಡೋರು ಗೊತ್ತಿಲ್ಲ. ತುಂಬಾ ಜನ ಮಾತಾಡ್ತಾ ಇದ್ರು, ಅವಾಗ ನನಗೆ ಜ್ಞಾಪಕ ಬಂತು, ಸ್ಮಿತಾ, ರಶ್ಮಿ ಅವ್ರು ಬಿಟ್ರೆ ಆದರ್ಶ ಕಾಂಪಿಟೇಷನ್ ಅಲ್ಲಿ ಇರೋರು, ನಾವೆಲ್ಲ ಲಾಸ್ಟ್ ಅಲ್ಲಿ ಇರ್ತಾ ಇದ್ವಿ. ಯಾರು ಒಬ್ರು ಮಾತಾಡಿದ್ರೆ ಒಂದ್ ಗೆರೆ ಹಾಕೋರು ಬೋರ್ಡಲ್ಲಿ.
ಕಂಬೈನ್ ಕ್ಲಾಸ್ ಮಾಡ್ತಾ ಇದ್ರು, ಎ ಸೆಕ್ಷನ್ ಬಿ ಸೆಕ್ಷನ್, ಪಕ್ಕದಲ್ಲೇ ವಿನಯ್ ಸಿಸ್ಟರ್ದು ಆಫೀಸು. ನಮ್ಗೆ ಇನ್ನೂ ಚೆನ್ನಾಗಿ ಬೆತ್ತದ ರುಚಿ ನೋಡಿರೋದು ಅಂದ್ರೆ ಫಸ್ಟ್ ವಿನಯ್ ಸಿಸ್ಟರ್ ಹತ್ರ, ನೆಕ್ಸ್ಟ್ ತುಂಬಾ ಕಡಿಮೆ ಅಂತಂದ್ರೆ ಗಾಂವ್ಕರ್ ಸರ್, ಆಮೇಲೆ ಪ್ರಿಸಿಲಾ ಸಿಸ್ಟರ್. ಸಾರಿ ಸಿಸ್ಟರ್, ನಿಜವಾಗ್ಲೂ ಆ ಒಂದು 7ನೇ ಕ್ಲಾಸ್ ನಿನ್ನೆಯಿಂದ ನಾನು ಮೆಲುಕು ಹಾಕೊಂಡು ಬರ್ತಾನೆ ಇದ್ದೀನಿ. ಆಮೇಲೆ ಇಲ್ಲಿ ಎಲ್ಲರಿಗೂ ಇರುವವರಿಗಿಂತ ಜಾಸ್ತಿ ಆಪರ್ಚುನಿಟಿ ಬ್ಲೆಸ್ಸಿಂಗ್ಸ್ ನನಗೆ ಅನ್ಸುತ್ತೆ. ಯಾಕೆಂದ್ರೆ 3 hours ಜಾಸ್ತಿ ನಾನು ಪ್ರಿಸಿಲಾ ಸಿಸ್ಟರ್ ಜೊತೆ ಕಳೆದಿದ್ದೀನಿ, 1 hourಗಿಂತ ಜಾಸ್ತಿ ನಿಮ್ಮೆಲ್ಲರಿಗಿಂತ ಕಾಂತಾವ್ ಮಿಸ್ ಜೊತೆ ಕಳೆದಿದ್ದೀನಿ. ಯಾಕೆಂದ್ರೆ ನನಗೆ ಅವ್ರನ್ನ ಕರ್ಕೊಂಡ್ಬರುವಂತ ಸೌಭಾಗ್ಯ ಸಿಕ್ತು ಬೆಂಗಳೂರಿಂದ ಇದರಿಂದ. ಅದಕ್ಕೆ ನಾನು ಎಸ್ಪೆಷಲಿ ಥಾಮಸ್ಗೆ, ಆಂಟನಿಗೆ ನನಗೆ ಮನದಿಂದ ನನಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಈ ಆರ್ಗನೈಸ್ ಮಾಡಿರೋದಕ್ಕೆ, ಎಸ್ಪೆಷಲಿ ಇನಿಷಿಯೇಟಿವ್ ತಗೊಂಡು ಮಾಡಿದ್ದಾರೆ ನನ್ನ ಫ್ರೆಂಡ್ಸು. ಅವ್ರಿಗೆಲ್ಲರಿಗೂ ಹೃದಯಪೂರ್ವಕವಾಗಿ ನಾನು ವಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ನೀವೆಲ್ಲ ಹೇಳಿದ್ರಿ, ಇದೊಂದು ಈ ಶಾಲೆ ಒಂದು ಅಡಿಪಾಯ ತುಂಬಾ ಚೆನ್ನಾಗಿದೆ. ಹೌದು, ಈ ಶಾಲೆ ಅಂತಕ್ಕಂಥದ್ದು ಒಂದು ದೊಡ್ಡ ಆಲದ ಮರದ ತರ. ಆ ಆಲದ ಮರದ ನೆರಳಿನಲ್ಲಿ ಬೆಳೆದವರು ನಾವೆಲ್ಲ. ಈ ಶಾಲೆಗೂ ನಮಗೂ ಎಷ್ಟು ನಂಟಿದೆ ಅಂತ ಹೇಳಿದ್ರೆ, ಅಡಿಪಾಯ ಅಂತಕ್ಕಂಥದ್ದು ಒಂದು ಕಟ್ಟಡಕ್ಕೆ ಎಷ್ಟು ಮುಖ್ಯವೋ ಹಾಗೆ ಅಂದ್ರೆ ತಳಪಾಯದ ಶಿಕ್ಷಣ ಕೂಡ ಅಷ್ಟೇ ಮುಖ್ಯ. ಹೇಗಪ್ಪ ಅಂತಂದ್ರೆ ಮಾಡಿ ಇದೇ ಶಾಲೆನಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಅದಕ್ಕೆ ಕಾರಣ ಟೀಚರ್ಸು, ಇಲ್ಲಿರೋರೆಲ್ಲ ಪ್ರತಿಯೊಬ್ಬರ ಆಶೀರ್ವಾದದಿಂದ ಈ ಸ್ಥಾನಕ್ಕೆ ನಾವು ಬಂದಿದ್ದೀವಿ. ಯಾವಾಗಲೂ ಮರೆಯೋದಿಲ್ಲ. ಇದನ್ನೇ ನಾವು ನಮ್ಮ ಮಕ್ಕಳು ಕೂಡ ನಾವು ಈಗ ಇನ್ಶಿಯಲಿ ಅದನ್ನೇ ಹೇಳ್ತಾ ಇದ್ದೆ, ನನ್ನ ಮಗಳಿಗೆ ಅದನ್ನೇ ಹೇಳ್ದೆ, ವಿಡಿಯೋ ಕಾಲ್ ಮಾಡಪ್ಪ ನೋಡ್ತೀನಿ ಟೀಚರ್ಸ್ನೆಲ್ಲ, ಖುಷಿ ಆಗುತ್ತೆ. ನಾವೆಲ್ಲ ಇಲ್ಲಿದ್ದೀವಿ, ಇದೆಲ್ಲ ಏನೋ ಒಂದು ಕಡೆ ಸೇರಿದ್ದೀವಿ ಅಂತಂದರೆ ತುಂಬ ಖುಷಿಯಾದ ವಿಚಾರ. ನಿಮ್ಮ ಆಶೀರ್ವಾದದಿಂದ ಈ ಹಂತಕ್ಕೆ ಬೆಳೆದಿದ್ದೀವಿ. ನಿಮ್ಮ ಆಶೀರ್ವಾದ ಯಾವಾಗಲೂ ಬೆಳೆದಿದ್ದೀವಿ. ಆ ಬೇಸ್ಮೆಂಟ್ನ ತುಂಬುವಂಥವ್ರೆ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್. ನಮ್ಗೆ ಹೇಗೆ ತಂದೆ ತಾಯಿ ಇಂಪಾರ್ಟೆಂಟ್ ಆಗ್ತಾರೋ ಲೈಫಲ್ಲಿ, ಅವ್ರ ಮಾರ್ಗದರ್ಶನ ಆಫ್ಟರ್ 25-30 years ಮೇಲೆ ಅವ್ರ ಪ್ರೆಸೆನ್ಸ್ ಏನಿತ್ತು ಅಂತ ನಾವು ಅರ್ಥ ಮಾಡ್ಕೊಳ್ತೀವೋ, ನಮಗೆ ಬುದ್ಧಿ ಬಂದು ನಮ್ಮ ಮಕ್ಕಳು ಹುಟ್ಟಿದ ಮೇಲೆ ನಮ್ಮ ಎಜುಕೇಷನ್ ವ್ಯಾಲ್ಯೂ ನಿಜವಾಗ್ಲೂ ಗೊತ್ತಾಗೋದು. ಸೊ ಹಾಗಾಗಿ ನಮ್ಮ ಬೇಸ್ಮೆಂಟ್ನ ತಿದ್ದಿ ಇಷ್ಟರ ಮಟ್ಟಕ್ಕೆ ನಮ್ಮನ್ನು ಬೆಳೆಸಿರುವಂಥ ನಮ್ಮ ಗುರುಗಳಿಗೆ ಇವತ್ತು ವಂದನೆ ಸಲ್ಲಿಸೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ನಾವು ಈ ಮೆಮೊರಿನ ಎಲ್ಲೂ ನಾವು ಭೂಮಿ ಮೇಲೆ ಇರೋರ್ಗೂ ಇಟ್ಕೊಂಡಿರ್ತೀವಿ ಮ್ಯಾಮ್ ಅಂತ ಎಲ್ಲ ಹೇಳ್ತಾ ಅನ್ನಿಸ್ತಾ ಇದ್ದೀವಿ. ನಾವು ಎಲ್ಲೇ ಹೋದರೂ ಕೂಡ ಈ ಶಾಲೆ ಬಗ್ಗೆ ಹೇಳ್ಬೇಕಂದ್ರೆ, ನಾವೆಲ್ಲೇ ಮೈಸೂರು, ಬೆಂಗಳೂರು ಎಲ್ಲೋ ಬೇಕಾದ್ರೂ ನಮ್ಮ ಮಕ್ಕಳ ಜೊತೆ ಮಾತಾಡಾಗ ಸೆಂಟ್ ಜೋಸೆಫ್ ಸ್ಕೂಲ್ ಬಂತು ಅಂದರೆ ನಮ್ಮ ಈ ಸ್ಕೂಲಿಗೆ ಜ್ಞಾಪಕ ಬರುತ್ತೆ. ಹಾಗಾಗಿ ಅವತ್ತು ಎಲ್ಲೇ ನಮಗೆ ಜ್ಞಾಪಕ ಆಗಬೇಕಾದ್ರೆ ಇವತ್ತು ನಾವು ಓದಂಥ ಶಾಲೆ ಎಲ್ಲೋದ್ರೂ ಕೂಡ ಇವತ್ತು ಶಾಲೆಗೆ ಬಂದರೆ ನಾನು ಯಾಕೋ ಬಿಲ್ಡಿಂಗೆಲ್ಲ ಫುಲ್ಲು ಕಾಣುತ್ತಲ್ಲ ಅನಿಸ್ತಾ ಇತ್ತು. ಯಾಕಂದ್ರೆ ನಾವೇ ಮೇಲೆ ಬಂದ್ಬಿಡಿ ಆಮೇಲೆ ಚಿಕ್ಕದಾಗಿ ಲೆಕ್ಕ ಏನು ಬಿಲ್ಡಿಂಗ್ ಎಲ್ಲ ಕೆಳಗೆ ಬಂದ್ಬಿಟ್ಟಿಲ್ಲ ಅಂತ ಬೆಳಗ್ಗೆ ಅದರಿಂದ ಹಂಗೆ ಕಾಣ್ತಾ ಇದೆ. ಹಾಗಾಗಿ ಇವತ್ತು ನಾವೆಲ್ಲ ಈ ಮಟ್ಟಿಗೆ ಬರ್ಬೇಕಾದ್ರೆ ನಾವು ಕಲಿಸ್ಕೊಂಡ ಗುರುಗಳು ಅಂತ ಭಾವಿಸ್ತಾ ಇಷ್ಟೆಲ್ಲ ನಮಗೆ ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲರೂ ಕೂಡ ನಾನು ಈಗ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದೀನಿ ಅಂತಂದರೆ ಅದಕ್ಕೆ ಮೇನ್ ಕಾರಣ ಕಲಿತ್ರೆ ನನಗೆ ಕಾರಣ ಮತ್ತು ಟೀಚಿಂಗು ನನಗೆ ಸ್ಫೂರ್ತಿಯಾಗಿ ಈ ಎಲ್ಲ ಗುರುಗಳೇ ನನಗೆ ಮೇನ್ ಕಾರಣ ಕಲಿತರು. ಇವತ್ತು ದಿವಸ ನಾನು ಟೀಚಿಂಗು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಟೀಚಿಂಗ್ ಮಾಡ್ತಾ ಇದ್ದೀನಿ ಅಂತಂದರೆ ಅದಕ್ಕೆಲ್ಲ ಕಾರಣ ಕಲಿತರು ನಮ್ಮ ಈ ಗುರುಗಳು. ಓಕೆ, ಇಷ್ಟು ಮಾತಾಡೋಕ್ಕೆ ನನಗೆ ಅವಕಾಶ ಕೊಟ್ಟಿದ್ದು ತುಂಬ ಧನ್ಯವಾದಗಳು. ಟೀಚರ್ಗಳು ಹೇಳ್ಕೊಟ್ರೆ ಅದು ಒಂದಲ್ಲ ಒಂದಿನ ನಿಮ್ಗೆ ಅದು ಉಪಯೋಗ ಬರುತ್ತೆ. ಅದಕ್ಕೊಂದು ಉದಾಹರಣೆ ಕೊಡ್ತೀನಿ. 7th ಸ್ಟ್ಯಾಂಡರ್ಡಲ್ಲಿ ನನಗೆ ಕಾಂತಮ್ಮ ಮಿಸ್ಸು ಮ್ಯಾಥ್ಸಲ್ಲಿ 2x + 3x + 5x = 0 ಈ ಲೆಕ್ಕ ಹೇಳ್ಕೊಂಡು ನಿಜಕ್ಕೂ ನಂಗೆ ಅರ್ಥ ಆಗಲಿಲ್ಲ. ನಾನು ಫ್ಲೋರಿನ ಮಿಸ್ ಮನೆ ಟ್ಯೂಷನ್ಗೆ ಹೋಗುವೆ. ಫ್ಲೋರಿನ ಮಿಸ್ಸು ನನಗೆ ಹೆಂಗೆ ಹೇಳ್ಕೊಟ್ಟವ್ರೆ ಅಂದರೆ ಅರ್ಥ ಮಾಡಿಸಿದ್ರು x + 3x + 5x = 0 ಈ ಲೆಕ್ಕ ನನಗೆ ಉಪಯೋಗ ಬರಲಿಲ್ಲ, ನಿಜಕ್ಕೂ ಬರಲಿಲ್ಲ. ಹೈಸ್ಕೂಲ್ ಮುಗೀತು, ಉಪಯೋಗ ಬರಲಿಲ್ಲ. PUC ಸೈನ್ಸ್ ತಗೊಂಡೆ, ಉಪಯೋಗ ಬರಲೇ ಇಲ್ಲ. 2024ನೇ ಇಸ್ವಿಲಿ ನನ್ನ ಮಗಳು 7th ಸ್ಟ್ಯಾಂಡರ್ಡು ಬಂದ್ಬಿಟ್ಟು ಪಾಪ 2x + 3x + 5x = 0 ಲೆಕ್ಕ ಹೇಳ್ಕೊಡಿ ಪಾಪ ಅಂತ. ನನಗೆ ಆಗ ಶಾಕ್ ಆಯಿತು. ಬಾ ಮಗಳಿಗೆ ಹೇಳ್ಕೊಡ್ತೀನಿ ಅಂತ ಚೆನ್ನಾಗಿ ಹೇಳ್ಕೊಟ್ಟೆ, ಅದರಲ್ಲಿ ಹೇಳೋ ಮಾತಿಲ್ಲ. ಯಾಕಂದರೆ ಹೇಳ್ಕೊಟ್ಟಿದ್ದು ಹಂಗಿತ್ತು, ಪ್ರಿಂಟ್ ಕೊಡೋಗ್ಬಿಟ್ಟಿದ್ದೆ. ಸರಿ ಹೇಳ್ಕೊಟ್ಟೆ. ಮಗಳ ಕಡೆಯಿಂದ ಒಂದು ಅದ್ಭುತವಾದ ಪ್ರತಿಕ್ರಿಯೆ ಬಂತು, ಪಾಪ ನಮ್ಮ ಮಿಸ್ ಯಾಕೆ ಹಿಂಗೆ ಹೇಳ್ಕೊಟ್ಟಿಲ್ಲ.
ಅದಕ್ಕೆ ನಾನು ಹೇಳಿದೆ, ನಮ್ಗೆ ಇಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ರು, ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ರು, ತುಂಬ ಸುಲಭವಾಗಿ ಹೇಳ್ಕೊಟ್ರು. ನಾನು ಹಿಂಗೆ ಅರ್ಥ ಮಾಡಿಸ್ದೆ. ಅವತ್ತು ನನಗೆ ಗೊತ್ತಾಯಿತು, ಅವತ್ತು ಕಲ್ತಿದ್ದು ಯಾವತ್ತೂ ಪ್ರಯೋಜನಕ್ಕೆ ಬರಲ್ಲ ಅಂತ ಅಂದ್ಕೊಳ್ಳೋ ತಪ್ಪು. ಒಂದಲ್ಲ ಒಂದಿನ ನಮ್ಮ ಮಕ್ಕಳಿಗಾರು ಹೇಳ್ಕೊಳ್ಳೋದು ಒಂದು ಅವಕಾಶ ಸಿಗುತ್ತೆ ಅಂತ ಮಾಡ್ತೀವಿ. ನಮ್ಮ ಗುರುಗಳಿಗೆ ಮುಕ್ತವಾಗಿ ಮಾತನಾಡಿದ್ದೀನಿ. ಧನ್ಯವಾದಗಳು. ಕಾರ್ಯಕ್ರಮದ ಮುಖ್ಯವಾದ ಘಟ್ಟ ಭಾಳ ಸಮಯ ಗಮನಿಸ್ತಾ ಇದೆ. ಕರೆಂಟ್ ಯಾವಾಗ ಹೋಗುತ್ತೋ ಗೊತ್ತಿಲ್ಲ, ಹಾಗಾಗಿ ನಾನು ಹೆಚ್ಚಾಗಿ ಮಾತಾಡ್ಲಿಕ್ಕೆ ಹೋಗಲ್ಲ. ಸಣ್ಣದಾಗಿ ಹೇಳಿ ಮುಗಿಸ್ತೀನಿ. ಜೀವನ ಎಷ್ಟು ಚಿಕ್ಕದು ಅಂತಂದರೆ ನಮ್ಮ ಲೈಫಲ್ಲಿ ಎಷ್ಟು ಫ್ರೆಂಡ್ಸ್ನ ಕಳೆದು, ಬಹಳಷ್ಟು ಫ್ರೆಂಡ್ಸು, ಬಹಳಷ್ಟು ಟೀಚರ್ಸು, ಬಹಳಷ್ಟು ಸ್ಟಾಫ್ಸು, ಕೊಲೀಗ್ಸು. ಈಗ ಹೇಗಿದೆ ಅಂದರೆ ಎಷ್ಟೋ ಜನ ನಾವು 2 ತಿಂಗಳಿಗೆ ಮರೆತು ಬಿಡ್ತೀವಿ, 3 ದಿನಕ್ಕೆ ಮರೆತು ಬಿಡ್ತೀವಿ, 3 ವರ್ಷಕ್ಕೆ ಮರೆತು ಬಿಡ್ತೀವಿ. ಆದರೆ ಈ 30 ವರ್ಷಗಳಾದರೂ ಕೂಡ ನಮ್ಮ ವಿದ್ಯಾಭ್ಯಾಸ ಹೇಳ್ಕೊಂಡಂಥ ನಮ್ಮ ಈ ಗುರುಗಳು ನಿಜವಾಗ್ಲೂ ಪೂಜಕಗಳು ಅಂತ ಹೇಳೋದಕ್ಕೆ ಎರಡು ಮಾತಿಲ್ಲ. ಇವತ್ತು ಕೂಡ ನಾವು ಯಾರು ನಿಮ್ಮನ್ನು ಮರೆತಿಲ್ಲ. ಇದು ನಮ್ಮ ಒಂದು ಅದೃಷ್ಟ ಅಂತ ಹೇಳ್ಬೋದು. ನಿಮ್ಮ ಒಂದು ಇದರಿಂದಲೇ ನಾವೆಲ್ಲ ಇವತ್ತು ಸೇರ್ತೀವಿ ಅಂದರೆ ಅದಕ್ಕೆ ನೀವು ಮುಖ್ಯವಾದ ಕಾರಣ. ಥ್ಯಾಂಕ್ ಯು. ಮಾತಾಡ್ತಾರೆ. ನಾವು ಮಾಡಿದ ಸೇವೆಯನ್ನ, ನಾವು ಮಾಡಿದ ಪ್ರತಿಯೊಂದು ಕರ್ತವ್ಯವನ್ನ ತುಂಬಾ ಚೆನ್ನಾಗಿ ನೆನೆಸ್ಕೊಂಡು ನಮ್ಮನ್ನ ನೀವು ಪ್ರೀತಿಯಿಂದ ಕರೀತಾ ಇದ್ದೀರಿ. ಆದ್ರೆ ಬರ್ಲಿಕ್ಕಾಗಿಲ್ಲ, ಅದಕ್ಕೆ ನನಗೆ ತುಂಬಾ ನೋವಿದೆ. ಆದ್ರೆ ನಿಮ್ಮೆಲ್ಲರಿಗೂ ನನ್ನ ಅನಂತ 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 ಧನ್ಯವಾದಗಳು. ಸರ್, ಎಲ್ಲರೂ ನಿಮ್ಮನ್ನು ಮಿಸ್ ಮಾಡ್ಕೊತಾ ಇದ್ದಾರೆ ಸರ್. ಯಾಕೆ ಬರ್ಲಿಲ್ಲ ಅಂತ ಕೇಳ್ತಾ ಇದ್ದಾರೆ. ಯಾರು? ಎಲ್ಲರೂ ಕೇಳ್ತಾ ಇದ್ದಾರೆ ಸರ್, ಯಾಕೆ ಬರ್ಲಿಲ್ಲ ಅಂತ ಕೇಳ್ತಾ ಇದ್ದಾರೆ ನಿಮ್ಮನ್ನ. ನಮ್ಗೆ ಅಂತೋಣಿ ಅಂತೂ ಫಸ್ಟ್ ಹೇಳಿದ್ದ ಪಾಪ. ಅವನು ತುಂಬಾ ನನಗೆ ಒಂದು 20 years ಪ್ರೀವಿಯಸ್ ಆಗಿ ಹೇಳಿದ್ದಾರೆ ಪಾಪ ಅವನು. ಆದ್ರೆ ನನಗೆ ಇಂಟರ್ವ್ಯೂ ಬರ್ಲಿಕ್ಕೆ ಆಗಿಲ್ಲ. ಅದ್ರ ಕೆಲವೊಂದು ಅನಿವಾರ್ಯ, ಕೆಲವೊಂದು ತೊಂದರೆಗಳು ಇದೆ ನನಗೆ. ಓಕೆನಾ? ಇಲ್ಲಿಂದ ನಿಮ್ಗೆ ನಾನು ಕ್ಷಮೆ ಕೇಳ್ತಾ ಇದ್ದೇನಪ್ಪ. ಸರ್, ನಿಮಗೆ ದೇವರು 2 ವಾರ ಆಯುರ್ವೇದ ಬಗ್ಗೆ ಕೊಟ್ಟು ನೀವೆಲ್ಲೇ ಇದ್ರು ಚೆನ್ನಾಗಿರಿ. ನಮ್ಮೆಲ್ಲರ ಪ್ರೀತಿಯ ಹಾರೈಕೆ, ಪ್ರಾರ್ಥನೆ ಯಾವಾಗಲೂ ನಿಮ್ಮೊಂದಿಗಿರುತ್ತೆ. ನಿಮ್ಮ ಕುಟುಂಬದೊಂದಿಗೆ ನೀವು ನಗ್ನಗ್ತ ಜೀವನ ಮಾಡಲಿ ಅನ್ನೋದೇ ನಮ್ಮ ಪ್ರಾರ್ಥನೆ. ದೇವರು ಒಳ್ಳೇದು ಮಾಡಲಿ. ಪ್ರೀತಿಯ ಗುರುಗಳಿಗೆ ಆತ್ಮೀಯ ವಂದನೆಗಳು.